ಇಲ್ಲ, ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ಏನು ನಡೀತದೆ ವಿಚಾರ. ಸರಿ, ಖಾದರ್ ಅವರು ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವರು 2 ವರ್ಷ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇಳ್ಳು ಬಿಟ್ಟು ಹೋದ್ರು, ಇನ್ನೊಬ್ರು ಬಂದ್ರು. ಸ್ಪೀಕರ್ ಅವರು ಕೂಡ ಆರಂಭದಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ, 2 ವರ್ಷ ಮತ್ತೆ ನಾನು ಇರ್ತೀನಿ, ಮತ್ತೆ ಮಿನಿಸ್ಟರ್ ಕೊಡ್ಬೇಕಂತ. ಸರಿ, ನಾವು ಯಾವಾಗಲೂ ಕೂಡ ಪಕ್ಷ ನಮಗೆ ಏನು ಹೇಳ್ತದೆ ಅದನ್ನು ನಾವು ಕೇಳುವುದು. ಈಗ ಮಾತ್ರ ಸ್ಪೀಕರ್ ಸ್ಥಾನ ಕೂತ್ಕೊಂಡ ನಂತರ ನಾನು ಪಕ್ಷ ರಹಿತವಾಗಿ ಎಲ್ಲರ ಮಾತನ್ನು ನ್ಯಾಯಬದ್ಧವಾಗಿ ನಾನು ಕೇಳ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೆ ಉಸ್ತುವಾರಿ ಸಚಿವರಾಗಿ ಬರಬೇಕಂತ ಇದೆ ದಕ್ಷಿಣ ಕನ್ನಡಕ್ಕೆ ನೀವು. ಯಾವುದು? ಅಲ್ಲ, ನಿಮ್ಮ ಮಾತಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಉಸ್ತುವಾರಿ ಸಚಿವ. ಇಲ್ಲ, ನಾನು ಒಮ್ಮೆ ಉಸ್ತುವಾರಿ ಸಚಿವ ನಾನು ಕೆಲಸ ಮಾಡಿದ್ದೇನೆ. ಇನ್ನು ಬೇರೆ ಬೇರೆ ತುಂಬ ಉತ್ತಮ ಲೀಡರ್ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡಲಿ. ನಾನು ಪಾರ್ಟಿಯಿಂದ ನೀವು ಸಾಕು, ಸ್ಪೀಕರ್ ಸಾಕು ಬಂದ್ಬಿಡಿ ಅಂತ ಪಾರ್ಟಿ ಅಂತ ಕೇಳಿದಾರ? ಬೇರೆ ಹಾಗೆ ಬೇರೆ ಬೇರೆ ವಿಚಾರ ಚರ್ಚೆ ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ರಲ್ಲ ಸರ್, ಏನಾದರೂ ಚರ್ಚೆಗಳಾಗಿದೆ ಈ ರೀತಿಯಾಗಿ? ಇಲ್ಲ, ಬೆಂಗಳೂರು ನನ್ನ ಆ ಸ್ಪೀಕರ್ ಆಫೀಸಲ್ಲಿ ಕೆಲಸ ಇತ್ತು, ಬರಬೇಕು. ಆ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಂದಿದೆ. ನೀವೇನು ದೆಹಲಿಗೆ ಹೋಗಲ್ಲ, ಡೆಲ್ಲಿಗೆಲ್ಲ ಹೋಗಲ್ಲ? ಇಲ್ಲ, ಯಾಕೆ ನನಗೆ ಪಕ್ಷ ಎಷ್ಟು ಮುಖ್ಯ, ಸಂಸದ ಜನರು ಕೂಡ ಮುಖ್ಯ. ಇಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ಮತ್ತೆ ಡಿಲೇ ಆಗಿ ಮಳೆಗಾಲ ಬಂದ ನಂತರ ಆ ಒಂದು ಕಾಮಗಾರಿ ಅಥವಾ ಮಾಲೀಕ ಆಗಲಿಕ್ಕೆ ಇಲ್ಲಿ ಬಂದು ಚರ್ಚೆ ಮಾಡಿ ಮತ್ತೆ ನಾಡಿದ್ದು ಹೋಗ್ತೇನೆ. ಸರ್, ಈಗ ನಿಮ್ಮದು ಬಿಟ್ಟರೆ ಈಗ ಒಂದು ಸಾಮಾಜಿಕ. ಇಲ್ಲ, ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ಏನು ನಡೀತದೆ ವಿಚಾರ. ಸರಿ, ಖಾದರ್ ಅವರು ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವರು 2 ವರ್ಷ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇಳ್ಳು ಬಿಟ್ಟು ಹೋದ್ರು, ಇನ್ನೊಬ್ರು ಬಂದ್ರು. ಸ್ಪೀಕರ್ ಅವರು ಕೂಡ ಆರಂಭದಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ, 2 ವರ್ಷ ಮತ್ತೆ ನಾನು ಇರ್ತೀನಿ, ಮತ್ತೆ ಮಿನಿಸ್ಟರ್ ಕೊಡ್ಬೇಕಂತ. ಸರಿ, ನಾವು ಯಾವಾಗಲೂ ಕೂಡ ಪಕ್ಷ ನಮಗೆ ಏನು ಹೇಳ್ತದೆ ಅದನ್ನು ನಾವು ಕೇಳುವುದು. ಈಗ ಮಾತ್ರ ಸ್ಪೀಕರ್ ಸ್ಥಾನ ಕೂತ್ಕೊಂಡ ನಂತರ ನಾನು ಪಕ್ಷ ರಹಿತವಾಗಿ ಎಲ್ಲರ ಮಾತನ್ನು ನ್ಯಾಯಬದ್ಧವಾಗಿ ನಾನು ಕೇಳ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೆ ಉಸ್ತುವಾರಿ ಸಚಿವರಾಗಿ ಬರಬೇಕಂತ ಇದೆ ದಕ್ಷಿಣ ಕನ್ನಡಕ್ಕೆ ನೀವು. ಯಾವುದು? ಅಲ್ಲ, ನಿಮ್ಮ ಮಾತಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಉಸ್ತುವಾರಿ ಸಚಿವ. ಇಲ್ಲ, ನಾನು ಒಮ್ಮೆ ಉಸ್ತುವಾರಿ ಸಚಿವ ನಾನು ಕೆಲಸ ಮಾಡಿದ್ದೇನೆ. ಇನ್ನು ಬೇರೆ ಬೇರೆ ತುಂಬ ಉತ್ತಮ ಲೀಡರ್ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡಲಿ. ನಾನು ಪಾರ್ಟಿಯಿಂದ ನೀವು ಸಾಕು, ಸ್ಪೀಕರ್ ಸಾಕು ಬಂದ್ಬಿಡಿ ಅಂತ ಪಾರ್ಟಿ ಅಂತ ಕೇಳಿದಾರ? ಬೇರೆ ಹಾಗೆ ಬೇರೆ ಬೇರೆ ವಿಚಾರ ಚರ್ಚೆ ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ರಲ್ಲ ಸರ್, ಏನಾದರೂ ಚರ್ಚೆಗಳಾಗಿದೆ ಈ ರೀತಿಯಾಗಿ? ಇಲ್ಲ, ಬೆಂಗಳೂರು ನನ್ನ ಆ ಸ್ಪೀಕರ್ ಆಫೀಸಲ್ಲಿ ಕೆಲಸ ಇತ್ತು, ಬರಬೇಕು. ಆ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಂದಿದೆ. ನೀವೇನು ದೆಹಲಿಗೆ ಹೋಗಲ್ಲ, ಡೆಲ್ಲಿಗೆಲ್ಲ ಹೋಗಲ್ಲ? ಇಲ್ಲ, ಯಾಕೆ ನನಗೆ ಪಕ್ಷ ಎಷ್ಟು ಮುಖ್ಯ, ಸಂಸದ ಜನರು ಕೂಡ ಮುಖ್ಯ. ಇಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ಮತ್ತೆ ಡಿಲೇ ಆಗಿ ಮಳೆಗಾಲ ಬಂದ ನಂತರ ಆ ಒಂದು ಕಾಮಗಾರಿ ಅಥವಾ ಮಾಲೀಕ ಆಗಲಿಕ್ಕೆ ಇಲ್ಲಿ ಬಂದು ಚರ್ಚೆ ಮಾಡಿ ಮತ್ತೆ ನಾಡಿದ್ದು ಹೋಗ್ತೇನೆ. ಸರ್, ಈಗ ನಿಮ್ಮದು ಬಿಟ್ಟರೆ ಈಗ ಒಂದು ಸಾಮಾಜಿಕ. ಇಲ್ಲ, ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ಏನು ನಡೀತದೆ ವಿಚಾರ. ಸರಿ, ಖಾದರ್ ಅವರು ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಅವರು 2 ವರ್ಷ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇಳ್ಳು ಬಿಟ್ಟು ಹೋದ್ರು, ಇನ್ನೊಬ್ರು ಬಂದ್ರು. ಸ್ಪೀಕರ್ ಅವರು ಕೂಡ ಆರಂಭದಲ್ಲಿ ಏನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ, 2 ವರ್ಷ ಮತ್ತೆ ನಾನು ಇರ್ತೀನಿ, ಮತ್ತೆ ಮಿನಿಸ್ಟರ್ ಕೊಡ್ಬೇಕಂತ. ಸರಿ, ನಾವು ಯಾವಾಗಲೂ ಕೂಡ ಪಕ್ಷ ನಮಗೆ ಏನು ಹೇಳ್ತದೆ ಅದನ್ನು ನಾವು ಕೇಳುವುದು. ಈಗ ಮಾತ್ರ ಸ್ಪೀಕರ್ ಸ್ಥಾನ ಕೂತ್ಕೊಂಡ ನಂತರ ನಾನು ಪಕ್ಷ ರಹಿತವಾಗಿ ಎಲ್ಲರ ಮಾತನ್ನು ನ್ಯಾಯಬದ್ಧವಾಗಿ ನಾನು ಕೇಳ್ತೇನೆ. ನಿಮ್ಮ ಮಾತು ಕೇಳುವಾಗ ಮತ್ತೆ ಉಸ್ತುವಾರಿ ಸಚಿವರಾಗಿ ಬರಬೇಕಂತ ಇದೆ ದಕ್ಷಿಣ ಕನ್ನಡಕ್ಕೆ ನೀವು. ಯಾವುದು? ಅಲ್ಲ, ನಿಮ್ಮ ಮಾತಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಉಸ್ತುವಾರಿ ಸಚಿವ. ಇಲ್ಲ, ನಾನು ಒಮ್ಮೆ ಉಸ್ತುವಾರಿ ಸಚಿವ ನಾನು ಕೆಲಸ ಮಾಡಿದ್ದೇನೆ. ಇನ್ನು ಬೇರೆ ಬೇರೆ ತುಂಬ ಉತ್ತಮ ಲೀಡರ್ ಕೆಲಸ ಮಾಡೋರು ಇರ್ತಾರೆ, ಅವ್ರು ಮಾಡಲಿ. ನಾನು ಪಾರ್ಟಿಯಿಂದ ನೀವು ಸಾಕು, ಸ್ಪೀಕರ್ ಸಾಕು ಬಂದ್ಬಿಡಿ ಅಂತ ಪಾರ್ಟಿ ಅಂತ ಕೇಳಿದಾರ? ಬೇರೆ ಹಾಗೆ ಬೇರೆ ಬೇರೆ ವಿಚಾರ ಚರ್ಚೆ ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ರಲ್ಲ ಸರ್, ಏನಾದರೂ ಚರ್ಚೆಗಳಾಗಿದೆ ಈ ರೀತಿಯಾಗಿ? ಇಲ್ಲ, ಬೆಂಗಳೂರು ನನ್ನ ಆ ಸ್ಪೀಕರ್ ಆಫೀಸಲ್ಲಿ ಕೆಲಸ ಇತ್ತು, ಬರಬೇಕು. ಆ ಕೆಲಸ ಎಲ್ಲ ಮಾಡಿಸ್ಕೊಂಡು ಬಂದಿದೆ. ನೀವೇನು ದೆಹಲಿಗೆ ಹೋಗಲ್ಲ, ಡೆಲ್ಲಿಗೆಲ್ಲ ಹೋಗಲ್ಲ? ಇಲ್ಲ, ಯಾಕೆ ನನಗೆ ಪಕ್ಷ ಎಷ್ಟು ಮುಖ್ಯ, ಸಂಸದ ಜನರು ಕೂಡ ಮುಖ್ಯ. ಇಲ್ಲಿ ಕೆಲವು ಸಮಸ್ಯೆ ಇದ್ದ ಕಾರಣ ಮತ್ತೆ ಡಿಲೇ ಆಗಿ ಮಳೆಗಾಲ ಬಂದ ನಂತರ ಆ ಒಂದು ಕಾಮಗಾರಿ ಅಥವಾ ಮಾಲೀಕ ಆಗಲಿಕ್ಕೆ ಇಲ್ಲಿ ಬಂದು ಚರ್ಚೆ ಮಾಡಿ ಮತ್ತೆ ನಾಡಿದ್ದು ಹೋಗ್ತೇನೆ. ಸರ್, ಈಗ ನಿಮ್ಮದು ಬಿಟ್ಟರೆ ಈಗ ಒಂದು ಸಾಮಾಜಿಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.